ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಟೊಮೊಟೊ ಬಾತ್ ಮಾಡೋಣ ಬನ್ನಿ. ಅಕ್ಕಿ ಒಂದು 3/4 kg ಅಷ್ಟು, ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಕಟ್ಟು, ಟೊಮೊಟೊ ಒಂದು ದಪ್ಪದು ಒಂದು 4, ಮತ್ತು ಮೊಗ್ಗು ಒಂದು 2, ಚಕ್ಕೆ ಒಂದು 4, ಲವಂಗ ಒಂದು 4, ಏಲಕ್ಕಿ ಒಂದು 4, ಈರುಳ್ಳಿ ಒಂದು ದಪ್ಪದು, ಪಲಾವ್ ಎಲೆ, ಮತ್ತು ಇದು ಕಸ್ತೂರಿ ಮೇಥಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ 3 ರುಬ್ಕೊಂಡಿದ್ದೀನಿ. ಚಿಕ್ಕದೊಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ದಪ್ಪದು ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ರೈಸ್ ಬಾತ್ ಪೌಡ್ರು. ಇದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ ಇಟ್ಕೊಳ್ಳೋಣ, ಅದು ಬಿಸಿ ಆಗಲಿ. ಅದು ಪಾತ್ರೆ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ. ನಾನು ಎಣ್ಣೆ ಆಲ್ಮೋಸ್ಟ್ ಕಮ್ಮಿನೇ ಹಾಕೋದು. ಒಂದು 3 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ, ದೊಡ್ಡ ಸ್ಪೂನಲ್ಲಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಮಸಾಲೆಗಳನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಮಸಾಲೆಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಇದಿಷ್ಟು ಫ್ರೈ ಆದಾಗ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಸಿ ವಾಸನೆ ಹೋಗಿದೆ, ಫ್ರೈ ಆಗಿದೆ. ಇವಾಗ ಮಸಾಲೆ ಪೌಡ್ರ್ ಹಾಕೊಂಬಿಡೋಣ. ರೈಸ್ ಬಾತ್ ಪೌಡ್ರು, ಟೊಮೊಟೊ ಹಾಕೊಳ್ಳೋಣ. ಇವಾಗಲೇ ನಾವು ಸಾಲ್ಟನ್ನ ಹಾಕೊಂಬಿಡ್ಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕೊಂಬಿಡ್ತೀನಿ. ಟೊಮೊಟೊ ಬೇಗ ಬೇಯುತ್ತೆ ಆವಾಗ. ಸ್ವಲ್ಪ ಮೆತ್ತಗಾಗಲಿ, ಟೊಮೊಟೊ ಮೆತ್ತಗಾಗೋ ತನಕ ಕೈ ಆಡಿಸ್ಬೇಕು. ಆಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡ್ರದು ಕೊತ್ತಂಬರಿ ಪುದೀನ 2 ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡೋಣ. ಹಿಂಗೆ ಕೈ ಆಡಿಸಿ ಆಮೇಲೆ ಇವಾಗ ಅಕ್ಕಿನ ಮೊದಲೇ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿನ ಇದನ್ನು ಹಾಕೋಣ. ಇವಾಗ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇವಾಗ ಬಿಸಿನೀರು ಮೊದಲೇ ನಾನು ಅಳತೆಗೆ ತಕ್ಕಷ್ಟು ನೀರನ್ನ ಬೇಗ ಆಗಲಿ ಅಂತ ಇವಾಗ ನೀರು ಹಾಕ್ತಾಯಿದ್ದೀನಿ. ಕುದಿಯಕ್ಕೆ ಬಿಡೋಣ. ಇದನ್ನು ನಾನು ಕೂಗ್ಸಲ್ಲ, ಹಾಗೆ ದಮ್ ಮಾಡ್ತೀನಿ. ಸ್ವಲ್ಪ ಇದು ಕುದ್ದು ಸ್ವಲ್ಪ ಅರ್ಧ ನೀರೆಲ್ಲ ಕಮ್ಮಿ ಆಗಬೇಕು, ಆವಾಗ ದಮ್ ಮಾಡ್ತೀನಿ. ಈ ಹಂತದಲ್ಲಿ ನಾನು ಸ್ವಲ್ಪ ಇನ್ನೊಂಚೂರು ಲಾಸ್ಟಲ್ಲಿ ಉಳಿಸ್ಕೊಂಡಿರ್ತೀನಲ್ಲ, ಆ ಕೊತ್ತಂಬರಿ ಮತ್ತು ಪುದೀನ 2 ಸೇರಿಸ್ಕೊಂಬಿಟ್ಟು ಒಳಷ್ಟು ನಿಂಬೆ ರಸ ಹಾಕೊಳ್ಳೋಣ.
ನಿಂಬೆ ರಸ ಒಂದು ಅರ್ಧ ಹೋಳಷ್ಟು, ತಿರ್ಸ್ಕೊಂಬಿಟ್ಟು ಇವಾಗ ದಮ್ ಕಟ್ತೀನಿ ನಾನೀಗ. ಈ ಹಂತದಲ್ಲಿ ದಮ್ ಮಾಡಿಬಿಟ್ರೆ ಅನ್ನ ಉದುರಾಗಿ ಬರುತ್ತೆ. ಕೂಗಿಸ್ಬಿಟ್ರೆ ಮಸಾಲೆ ಎಲ್ಲ ಮೇಲಕ್ಕೆ ಬಂದ್ಬಿಡುತ್ತೆ, ಅನ್ನ ಎಲ್ಲ ಕೆಳಗಡೆ ಉಳ್ಕೊಂಬಿಡುತ್ತೆ. ಅವಾಗ ಚೆನ್ನಾಗಿರಲ್ಲ, ಮುದ್ದೆ ಥರ ಆಗೋಗುತ್ತೆ. ದಮ್ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಈಗ ದಮ್ ಮಾಡ್ತೀನಿ. ಟೊಮೊಟೊ ಬರ್ತಾ ಇದೆ.